ಈಗ ನೀವು ನನ್ನ ಹಿಂದೆ ನೋಡ್ಬೋದು, ಫುಲ್ಲು ಮರುಭೂಮಿ. ಬಟ್ ಇದೆಲ್ಲೋ ರಾಜಸ್ಥಾನದಲ್ಲಿರುವಂಥ ಮರುಭೂಮಿ ಅಲ್ಲ, ನಮ್ಮ ಕರ್ನಾಟಕದಲ್ಲಿರುವಂಥ ಒಂದು ಮರುಭೂಮಿ. ಈ ಒಂದು ಮರುಭೂಮಿ ಈ ರೀತಿ ಆಗಕ್ಕೆ ಕಾರಣ ಏನು ಅಂತಂದ್ರೆ ಎರಡೇ ರೀಸನು. ಒಂದು ಹೆಣ್ಣಿನ ಶಾಪ. ಬಟ್ ಇನ್ನ ಒಂದು ಹೇಳ್ಬೇಕಂತಂದ್ರೆ ಸೈಂಟಿಫಿಕ್ ಪ್ರಕಾರ ಹೇಳ್ಬೇಕಾದ್ರೆ ಈ ಒಂದು ಜಾಗ ಪ್ರಕೃತಿಯಿಂದ ಈ ರೀತಿಯಾಗಿದೆ. ಆ ಜಾಗ ಯಾವುದು ಅಂತಂದ್ರೆ ತಲಕಾಡು. ಒಟ್ನಲ್ಲಿ ತಲಕಾಡನ್ನ ಹಿಸ್ಟ್ರಿ ಹೇಳ್ಬೇಕಾದ್ರೆ ಟೋಟಲ್ ಆಗಿ 4 ಹೆಸರಿಂದ ಈ ಜಾಗನ ಕರೀತಾರೆ. ಸಂಸ್ಕೃತದಲ್ಲಿ ದಲವನಪುರ, ತಮಿಳಲ್ಲಿ ತಲೈಕಾಡು, ಕನ್ನಡದಲ್ಲಿ ತಲಕಾಡು. ಅದಾದ್ಮೇಲೆ ಯಾವಾಗ ರಾಜರಾಜ ಚೋಳ ಈ ಜಾಗನ ಗೆಲ್ತಾನೆ, ಅದಾದ್ಮೇಲೆ ಈ ಜಾಗಕ್ಕೆ ರಾಜಪುರ ಅಂತನೂ ಕರೀತಾರೆ. ಈ ಜಾಗನ ಟೋಟಲ್ 5 ರಾಜ್ಯ ಮನೆತನಗಳು ಆಳಿರ್ತಾರೆ. ಅದರಲ್ಲಿ ಗಂಗರು, ಚೇಳರು, ರಾಷ್ಟ್ರಕೂಟರು, ಹೊಯ್ಸಳರು, ಅದಾದ್ಮೇಲೆ ವಿಜಯನಗರ ಅರಸರು, ಇದಾದ್ಮೇಲೆ ಮೈಸೂರು ಸಂಸ್ಥಾನದವರು ಈ ಜಾಗನ ಆಳಿರ್ತಾರೆ. ತಲಕಾಡ್ನಲ್ಲಿ ನಿಮ್ಗೆ ಫಸ್ಟ್ ದೇವಸ್ಥಾನ ಸಿಗದೆ ವೈದ್ಯನಾಥೇಶ್ವರ ಅಂತ. ಈ ಒಂದು ದೇವಸ್ಥಾನನೇ ಈ ತಲಕಾಡ್ನ ಮೂಲ. ಈ ವೈದ್ಯನಾಥೇಶ್ವರನಿಗೆ ಈ ಹೆಸರು ಹೇಗೆ ಬಂತು ಗೊತ್ತಾ? ತಿಳಿಸ್ಕೊಡ್ತೀನಿ ಬನ್ನಿ. ಒಂದಿನ 2 ಆನೆಗಳು ಒಂದು ಕೊಳದಿಂದ ನೀರು ಮತ್ತೆ ಕಮಲನ ಎತ್ಕೊಂಡು ಬಂದು ಒಂದು ಬೂದು ಮರಕ್ಕೆ ಪೂಜೆ ಮಾಡ್ತಿರುತ್ತೆ. ಅದನ್ನ ಇಬ್ರು ಬೇಡರು ನೋಡ್ತಾರೆ. ಅವ್ರಿಗೆ ತುಂಬಾನೇ ಆಶ್ಚರ್ಯ ಆಗುತ್ತೆ, ಯಾಕೆ ಈ ಆನೆಗಳು ಈ ರೀತಿ ಈ ಮರಕ್ಕೆ ಪೂಜೆ ಮಾಡ್ತಿದೆಯಲ್ಲ ಅಂತ. ಅದಾದ್ಮೇಲೆ ಅವ್ರ ಹತ್ರ ಇದ್ದಂತ ಮಚ್ಚಿಂದ ಆ ಮರನ ಕತ್ತರಿಸಕ್ ನೋಡ್ತಾರೆ. ಆ ಕತ್ತರಿಸೋ ಟೈಮಲ್ಲಿ ಆ ಮರದೊಳಗಡೆ ಒಂದು ಲಿಂಗ ಇರುತ್ತೆ. ಆ ಲಿಂಗಕ್ಕೆ ಏಟ್ ಬಿದ್ದಿ ರಕ್ತ ಚಿಲ್ ಅಂತ ಆರುತ್ತೆ. ಅದನ್ನ ನೋಡಿದಂತ ಈ ಇಬ್ರು ಬೇಡರು ಮೂರ್ಛೆ ಹೋಗ್ಬಿಡ್ತಾರೆ. ಅದಾದ್ಮೇಲೆ ಶಿವನೇ ಪ್ರತ್ಯಕ್ಷ ಆಗಿ ಅವ್ರಿಗೊಂದು ಮಾತು ಹೇಳ್ತಾರೆ. ಈ ಮರದಲ್ಲಿರುವಂಥ ಎಲೆನ ಕಿತ್ತಿ ರಸ ಮಾಡಿ ಆ ರಸನ ಲಿಂಗಕ್ಕೆ ಹಚ್ಚಿದ್ರೆ ಆ ಗಾಯ ವಾಸಿ ಆಗುತ್ತೆ, ಮತ್ತು ಇಲ್ಲಿ ಹರಿತಿರೋ ರಕ್ತ ಎಲ್ಲ ಹಾಲಾಗುತ್ತೆ. ಆ ಹಾಲನ್ನ ನೀವೇನ ಕುಡಿದ್ರೆ ಮುಕ್ತಿ ಜೊತೆಗೆ ನಿಮ್ಮ ಹೆಸರಿನಿಂದ ಈ ಜಾಗ ಫೇಮಸ್ ಆಗುತ್ತೆ ಅಂತ ಶಿವ ಹೇಳ್ತಾರೆ. ಅದಾದಮೇಲೆ ಮೂರ್ಛೆ ಹೋದಂಥ ಬೇಡರು ಇಬ್ಬರೂ ಎದ್ದು ಶಿವ ಹೇಳ್ದಂಗೆ ಅಲ್ಲಿದ್ದಂಥ ಮರದಿಂದ ಎಲೆನ ಕಿತ್ತಿ ಆ ರಸನ ಲಿಂಗಕ್ಕೆ ಹಚ್ಚಿದ ತಕ್ಷಣ ಗಾಯ ವಾಸಿ ಆಗುತ್ತೆ. ಹಾಗಾಗಿ ಈ ಶಿವನ ವೈದ್ಯನಾಥೇಶ್ವರ ಅಂತ ಕರೆಯೋದು. ಅದಾದ್ಮೇಲೆ ಆ ಹಾಲನ್ನ ಕುಡ್ದಂತ ಈ ಇಬ್ಬರು ತಲ ಮತ್ತು ಕಾಡ ತುಂಬಾನೇ ಮುಕ್ತಿ ಪಡಿತಾರೆ. ಅದಾದ್ಮೇಲೆ ಈ ಜಾಗ ತಲಕಾಡು ಅಂತಾನೆ ಫೇಮಸ್ ಆಗುತ್ತೆ. ಇವಾಗ ನೀವೇನ್ ನೋಡ್ತಿದ್ರ, ಇದು ಬೇಡರ ಕಣ್ಣಪ್ಪ. ಆಕ್ಚುಲಿ ಇದ್ರ ಮೂವಿ ಬಂದು ಸುಮಾರು ಒಂದು 50-60 ವರ್ಷ ಆಗಿರಬಹುದು. ಬಟ್ ಇದರ ಕೆತ್ತನೆ ಇದೆಯಲ್ಲ, ಇದು ಸುಮಾರು 1000 ವರ್ಷಗಳ ಹಿಂದೆ ಆಗಿರುವಂಥದ್ದು. ತುಂಬಾನೇ ಅದ್ಭುತವಾಗಿ ಕೆತ್ತನೆ ಮಾಡಿದ್ದಾರೆ. ಇದೆಲ್ಲ ಏನು ಅಂತಂದ್ರೆ ನಮ್ಮ ಹಿಸ್ಟ್ರಿ ಅನ್ನೋದನ್ನ ತಿಳಿಸ್ತಾ ಹೋಗುತ್ತೆ. ಅದಕ್ಕೆ ಪ್ರತಿಯೊಂದು ಗುಡಿಗೆ ಹೋದ ತಕ್ಷಣ ಒಂದು ಫೋಟೋ ತೆಗೆದುಕೊಳ್ಳೋಕ್ಕಿಂತ ಮುಂಚೆ ಅಲ್ಲಿರುವಂಥ ಶಿಲ್ಪಕಲೆನ ನೋಡಿ. ತಲಕಾಡ್ನ ಮೇನ್ ದೇವಾಲಯ ಆಗಿರುವಂಥ ವೈದ್ಯನಾಥೇಶ್ವರನ ದೇವಾಲಯ ನೋಡಿದ್ಮೇಲೆ ನೆಕ್ಸ್ಟ್ ನಾನು ಹೋಗ್ತಾ ಇರುವಂಥದ್ದೇ ಗೋಕರ್ಣೇಶ್ವರಿ ಕಲ್ಯಾಣಿ ಅಂತ. ಅದೇಗಿದೆ ಅಂತ ತೋರಿಸ್ತೀನಿ ನೋಡಿ. ಈಗಷ್ಟೇ ಮರಳೇಶ್ವರ ನೋಡ್ಕೊಂಡು ಅದೇ ದಾರಿಲಿ ಹೋಗ್ತಾ ಇರ್ಬೇಕಾದಾಗ ಇಲ್ಲಿ ಒಂದು ವಿಷ್ಣುವಿನ ಟೆಂಪಲ್ ಇದೆ, ಕೀರ್ತಿ ನಾರಾಯಣ ಸ್ವಾಮಿ ಅಂತ ಒಂದು ಟೆಂಪಲ್. ಅದನ್ನ ತೋರಿಸ್ತೀನಿ ನೋಡಿ. ಈಗ ನೀವು ನೋಡ್ತಿರೋದೇ ಕೀರ್ತಿ ನಾರಾಯಣ ಸ್ವಾಮಿ ಟೆಂಪಲ್. ಅಲ್ಲಿ ಮುಂದೆ ಕಾಣಿಸ್ತಿದೆಯಲ್ಲ, ಅದು ಮಾತ್ರ ಹಳೇದು. ಈಗ ಇಲ್ಲಿರುವಂತ ದೇವಾಲಯ ಬಂದು 2012ರಲ್ಲಿ ಪುನಃ ಕಟ್ಸಿರೋದು. ಇದಕ್ಕಿಂತ ಮುಂಚೆ ಈ ಒಂದು ಗುಡಿ ನಾಶ ಆಗಿರುತ್ತೆ. ಅದಾದ್ಮೇಲೆ 2012ರಲ್ಲಿ ಮತ್ತೆ ಈ ಗುಡಿನ ಕಟ್ಸ್ತಾರೆ. ಈ ಗುಡಿನ ಆಗಿನ ಕಾಲದಲ್ಲಿ ಯಾರಪ್ಪ ಕಟ್ಸ್ತವ್ರು ಅಂತಂದ್ರೆ ಹೊಯ್ಸಳರ ವಿಷ್ಣುವರ್ಧನ ಅನ್ನೋರು, ಸುಮಾರು 1117ನೇ ಇಸ್ವಿಯಲ್ಲಿ. ಅಂಡ್ ನೀವು ನೋಡ್ಬೋದು ಒಳಗಡೆ ಆರ್ಕಿಟೆಕ್ಚರ್ ಎಲ್ಲ ಎಷ್ಟು ಅದ್ಭುತವಾಗಿ ಕೆತ್ತನೆ ಮಾಡಿದ್ದಾರೆ ಅಂತಂದ್ರೆ, ಒಂದೊಂದೂ ಸಹ ನಾವೆಲ್ಲ ಕೆಲವೊಂದನ್ನ ಮೂವಿಯಿಂದ ನೋಡಿರುವಂಥದ್ದು. ಎಕ್ಸಾಂಪಲ್ ಬೇಡರ ಕಣ್ಣಪ್ಪ ಆಗಿರ್ಬೋದು, ಅವೆಲ್ಲ ಇದನ್ನೆಲ್ಲ 1000 ವರ್ಷದ ಹಿಂದೆನೆ ಕೆತ್ತನೆ ಮಾಡಿದ್ದಾರೆ ಅಂತಂದ್ರೆ ಆ ಶಿಲ್ಪಿಗಳಿಗೆ ಒಂದು ಸಲ್ಯೂಟ್ ಅಂತಾನೆ ಹೇಳ್ಬೇಕು. ಫೈನಲಿ ತಲಕಾಡ್ನ ಮರಳಲ್ಲಿರುವಂತ ಪಾತಾಳೇಶ್ವರ, ವೈದ್ಯನಾಥೇಶ್ವರ, ಕೀರ್ತಿ ನಾರಾಯಣ ಸ್ವಾಮಿ, ಮರಳೇಶ್ವರ ಈ ಟೆಂಪಲ್ನೆಲ್ಲ ನೋಡ್ಕೊಂಡು ಇಲ್ಲಿಂದ ನಾನು ಹೋಗ್ತಿರುವಂತದ್ದೇ
ಕಾವೇರಿ ನದಿ ಹತ್ರ. ನಾನು ಈಗ ಬಂದಿದ್ದೆ ಕಾವೇರಿ ನದಿ ಹತ್ರ. ವಾ, ಎಷ್ಟು ಬ್ಯೂಟಿಫುಲ್ ಆಗಿದೆ ಗೊತ್ತಾ. ನೋಡಿದ್ರಲ್ಲ, ಇದಿಷ್ಟು ತಲಕಾಡಿನ ಮರುಭೂಮಿಯಲ್ಲಿರುವಂತ ದೇವಸ್ಥಾನಗಳ ಚರಿತ್ರೆ ಅಂಡ್ ಅದರ ಹಿಸ್ಟ್ರಿ ಆಗಿರ್ಬೋದು. ಅದ್ರ ಜೊತೆಗೆ ಅದರ ದಡದಲ್ಲಿರುವಂತ ಕಾವೇರಿ ನದಿಯ ಅದ್ಭುತವಾದಂತ ಬ್ಯೂಟಿಫುಲ್ ಸೀನರಿ ಎಲ್ಲ ಹೇಳ್ದೆ. ಈ ಜಾಗ ಮರುಭೂಮಿ ಆಗಿದ್ದ ಕಥೆನೆ ಹೇಳಿಲ್ಲ. ವಿಡಿಯೋದ ಫಸ್ಟ್ ಹೇಳ್ದಂಗೆ ಇದಕ್ಕೆ 2 ರೀಸನ್ ಇದೆ. ಒಂದು ಹೆಣ್ಣಿನ ಶಾಪ, ಮತ್ತೊಂದು ಪ್ರಕೃತಿಯ ಕೋಪ. ಆ ಹೆಣ್ಣಿನ ಶಾಪದ ಹೆಸರೇ ರಾಣಿ ಅಲ್ಮೇಲಮ್ಮ ಅಂತ. ಈ ರಾಣಿ ಅಲ್ಮೇಲಮ್ಮ ಮೈಸೂರು ಸಂಸ್ಥಾನಕ್ಕೆ ಸೇರಿರ್ತಾರೆ. ಒಂದಿನ ಜಯಚಾಮರಾಜೇಂದ್ರ ತನ್ನ ಸೈನಿಕರನ್ನ ರಾಣಿ ಅಲ್ಮೇಲಮ್ಮನ ಬಂಧಿಸಿ ಅವ್ರ ಬಳಿ ಇದ್ದಂತ ಚಿನ್ನನ ಕಸ್ಕೊಂಡ್ ಬನ್ನಿ ಅಂತ ಸೈನಿಕರಿಗೆ ಹೇಳ್ತಾರೆ. ಆಗ ಸೈನಿಕರು ರಾಣಿ ಅಲ್ಮೇಲಮ್ಮನ ಮೇಲೆ ಅಟ್ಯಾಕ್ ಮಾಡಕ್ ಹೋದಾಗ ಅಲ್ಮೇಲಮ್ಮ ಅವ್ರ ಬಳಿಯಿಂದ ತಪ್ಪಿಸ್ಕೊಂಡು ಈ ಜಾಗಕ್ಕೆ ಬರ್ತಾರೆ. ಈ ಜಾಗಕ್ಕೆ ಬಂದು ಅವರು ತನ್ನ ಬಳಿ ಇದ್ದಂತ ಚಿನ್ನನೆಲ್ಲ ಒಂದು ಸೆರಗು ಕಟ್ಟಿ ಅಂಡ್ ಅವ್ರೂ ಸಹ ನದಿಗೆ ಹಾರ್ತಾರೆ. ಹಾರಕ್ಕಿಂತ ಮುಂಚೆ ಒಂದು ಶಾಪನ ಕೊಡ್ತಾರೆ. ಆ ಶಾಪನೆ ಮಾಲಂಗಿ ಮಡುವಾಗ್ಲಿ, ತಲಕಾಡು ಮರಳಾಗ್ಲಿ, ಮೈಸೂರು ಮಹಾರಾಜರಿಗೆ ಮಕ್ಕಳಾಗ್ದಿರ್ಲಿ ಅಂತ. ರಾಜ ತನ್ ಮಾಡಿದ ಕೆಲ್ಸಕ್ಕೆ ರಾಣಿ ಅಲ್ಮೇಲಮ್ಮ ಕೋಪಗೊಂಡು ಈ ಶಾಪನ ಕೊಡ್ತಾರೆ. ಈ ಶಾಪದಿಂದ ಈ ಜಾಗ ಮರಳಾಗುತ್ತೆ. ರಾಣಿ ಅಲ್ಮೇಲಮ್ಮ ಶಾಪ ಕೊಡೋಕ್ಕೂ ಒಂದು ರೀಸನ್ ಇದೆ. ಯಾಕಂದ್ರೆ ಹೆಣ್ಣಿಗೆ ತುಂಬಾ ಇಷ್ಟವಾದಂತ ವಸ್ತು ಏನು ಅಂತಂದ್ರೆ ಚಿನ್ನ. ಸೊ ಆ ಚಿನ್ನನ ಕೇಳಿದಾಗ, ತನ್ನನ್ನ ಬಂಧಿಸ್ಬೇಕು ಅನ್ಕೊಂಡಾಗ ಎಂತ ಹೆಣ್ಣಿಗೆ ಆಗ್ಲಿ ಕೋಪ ಬರುತ್ತೆ. ಆ ಕೋಪದಿಂದ ಈ ಜಾಗ ಮರಳಾಗಿದೆ ಅಂಡ್ ಮರುಭೂಮಿ ಆಗಿದೆ. ಅದಲ್ಲದೆ ಇನ್ನೊಂದು ಪ್ರಕೃತಿಯ ರೀಸನ್ ಹೇಳಿದೆ. ಆ ಪ್ರಕೃತಿ ಕೋಪ ಏನಂತಂದ್ರೆ, ಕಾವೇರಿ ನದಿ ಹರಿಬೇಕಾದಾಗ ತನ್ನ ದಿಕ್ಕನ್ನ ತುಂಬಾ ಸಲ ಬದಲಾಯಿಸ್ಕೊಂಡಿದ್ದಾಳೆ. ಆ ಬದಲಾಯಿಸ್ಕೋಬೇಕಾದಾಗ ಕಾವೇರಿ ನದಿ ಹರಿಬೇಕಾದಾಗ ತನ್ನ ಜೊತೆ ಇದ್ದಂತ ಮರಳು ಸಹ ಬರುತ್ತೆ. ಸೊ ಆ ಮರಳಿಂದ ಈ ಜಾಗ ಪೂರ್ತಿ ಈ ರೀತಿ ಮರುಭೂಮಿ ಆಗಿದೆ ಅಂತಾನು ಇನ್ನೊಂದು ರೀಸನ್ ಇದೆ. ಇದಿಷ್ಟು ಕಾರಣಗಳಿಂದ ಈ ಒಂದು ತಲಕಾಡು ಈ ರೀತಿ ಮರುಭೂಮಿ ಆಗಿದೆ. ಅಂಡ್ ಈ ಜಾಗ ಯಾರೆಲ್ಲ ವಿಸಿಟ್ ಮಾಡ್ಬೇಕು ಅನ್ಕೊಂತಿದ್ದೀರಾ, ವಿಸಿಟ್ ಮಾಡಿ. ಯಾಕಂತಂದ್ರೆ ಮೇನ್ ನಿನ್ನೆ ಶಿವರಾತ್ರಿ ಟೈಮಲ್ಲಿ ಈ ಜಾಗ ಅಂತೂ ಅಲ್ಲಿರುವಂತ ಮರಳೆಲ್ಲ ತೆಗೆದು ಶಿವನಿಗೆ ಪೂಜೆ ಮಾಡ್ತಾರೆ. ತುಂಬಾ ಅದ್ಭುತವಾಗಿದೆ. ಎಸ್ಪೆಷಲಿ ನನಗೆ ಏನ ವೈದ್ಯನಾಥೇಶ್ವರ ಮತ್ತೆ ಕೀರ್ತಿನಾರಾಯಣ ಸ್ವಾಮಿ ಟೆಂಪಲ್ ಅಲ್ಲಿ ಕೆತ್ತನೆ ಮಾಡಿದ್ದಾರೆ. ಯಾರು ಚೋಳರಾಗಿರ್ಬೋದು, ಗಂಗರಾಗಿರ್ಬೋದು, ಮತ್ತೆ ಹೊಯ್ಸಳರ ಕಾಲದಲ್ಲಿ ತುಂಬಾ ಅದ್ಭುತವಾಗಿದೆ. ನನಗೆ ಬೇಡರ ಕಣ್ಣಪ್ಪ ಅನ್ನೋ ಒಂದು ಸಿನಿಮಾ ನನಗೆ ಗೊತ್ತಿರಂಗೆ ಒಂದು 15 ವರ್ಷದಿಂದ ಗೊತ್ತಿರ್ಬೋದು. ನನಗೆ 15 ಅಥವಾ ಒಂದು 10 ವರ್ಷದಿಂದ. ಬಟ್ ಅದನ್ನೆಲ್ಲ ಸಾವಿರಾರು ವರ್ಷದಿಂದನೇ ಆ ರೀತಿ ಕೆತ್ತನೆ ಮಾಡಿದಾರೆ ಅಂತಂದ್ರೆ ಹ್ಯಾಟ್ಸ್ ಆಫ್ ಹೇಳ್ಬೇಕು. ಅಂಡ್ ಆಗಿನ ಶಿಲ್ಪಕಲೆಗೆ ನಾವೆಲ್ಲ ಒಂದು ಸಲ್ಯೂಟ್ ಹೇಳಲೇಬೇಕು. ಯಾಕೆಂದ್ರೆ ಅಷ್ಟು ಅದ್ಭುತವಾಗಿ ಕೆತ್ತನೆ ಮಾಡಿದ್ದಾರೆ. ಅಂಡ್ ಈ ಒಂದು ಜಾಗ ಫಸ್ಟ್ ನಾನು ವಿಸಿಟ್ ಮಾಡಿದಾಗ ಏನು PU ಅಲ್ಲಿ ಅವಾಗೂ ಇವಾಗೂ ಏನ್ ಡಿಫ್ರೆನ್ಸ್ ಅಂತಂದ್ರೆ, ಆಗ ಜಸ್ಟ್ ನನಗೆ ಇದೊಂದು ಟೂರಿಸ್ಟ್ ಪ್ಲೇಸು. ಬಟ್ ಈಗ ಇದು ನನ್ನ ಒಂದು ಹಿಸ್ಟ್ರಿ, ನನ್ನ ತಾಯ್ನಾಡಲ್ಲಿರುವಂತ ಒಂದು ಕತೆ ಅನ್ನೋದಕ್ಕಿಂತ ಇದು ಇತಿಹಾಸ. ಸೊ ಈ ಜಾಗ ನನಗೆ ತುಂಬಾನೇ ಇಷ್ಟ ಆಯ್ತು. ಅಂಡ್ ಈ ಕತೆನ ನಿಮ್ಗೆ ತಿಳಿಸ್ಬೇಕು ಅನ್ನೋದೇ ನನಗೆ ಫಸ್ಟ್ ಗುರಿ ಆಗಿತ್ತು. ಹಾಗಾಗಿ ಇದನ್ನ ನಿಮ್ಗೆ ಹೇಳ್ತಾ ಇದ್ದೀನಿ. ಅಂಡ್ ಇದಿಷ್ಟು ಈ ತಲಕಾಡಿನ ಕತೆ ಆಗಿರ್ಬೋದು, ಈ ವಿಡಿಯೋ ಆಗಿರ್ಬೋದು. ನಾನು ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಕತೆ ಜೊತೆಗೆ. ಅಂಡ್ ಅಲ್ಲಿವರೆಗೂ ಎಲ್ಲರೂ ಹುಷಾರಾಗಿರಿ ಅಂತ ಹೇಳ್ತಾ, ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್.